ಪರೋಪಕಾರಿ ಚಿತ್ರ ಸರ್. ಅನ್ನೋರು ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡಿದ್ರು, ಆ ರೀತಿ ಏನಾದ್ರು ನಿಮ್ ಜೊತೆ ಹಂಚ್ಕೊಂಡಿದ್ರು? ಈ ಸಿನಿಮಾ ಮೇಲೆ ಒಂದು ದೊಡ್ಡ ಚರ್ಚೆ ಐತೆ. ಇದನ್ನ ದ್ವಿಪಾತ್ರ ಅಂತ ಕರಿಬೇಕೋ ಬೇಡವೋ ಅಂತ. ಒಂದ್ ಗಂಟೆಗೆ ಹೆಂಡ ಒಂದ್ ಚೂರು ಉಪ್ಗಂಡ, ಈ ಎರಡರ ರುಚಿ ಕಂಡ ಈ ಪುಟಿದೆ ಗಂಡ. ಇದು ಒಂದು ವ್ಯಾಲ್ಯೂ ಹೇಳುವಂತಹ ಸಿನಿಮಾ. ಇಡೀ ಜೀವಮಾನ ಪೂರ ದುಡಿದ್ರು ಸಂಪಾದನೆ ಮಾಡೋಕ್ ಸಾಧ್ಯ ಇಲ್ಲ ಅಂತ ಹೇಳಿದಲ್ಲ, ನಿನ್ನ 25,000 ರೂಪಾಯಿ ನಾನ್ ಸಂಪಾದನೆ ಮಾಡ್ಕೊಂಡ್ ತೋರಿಸ್ತೀನಿ. ಜೋಕೆ 2-3 ಥರದಲ್ಲಿ ಬಹಳ ಇಂಟ್ರೆಸ್ಟಿಂಗ್. ಆದ್ರೆ ಇದರಲ್ಲಿ ಡಬಲ್ ಮೀನಿಂಗ್ ಇಲ್ಲ. ಇದರಲ್ಲಿರುವ ಹೆಣ್ಣು ಇದಾಳಲ್ಲ, ಅವ್ಳು ಪವರ್ಫುಲ್. ಒಬ್ರಿಗಿಂತ ಒಬ್ರು ದೊಡ್ಡ ಮ್ಯೂಸಿಕ್, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ. ಹಾಗಾಗಿ ಎಲ್ಲರಿಗೂ ಒಂದು ಚಾಲೆಂಜ್ ಇತ್ತು. ಸೊ ನಾನು ಇವ್ರಿಗಿಂತ ಬೇರೆ ಅಂತ ತೋರಿಸ್ತೀನಿ. ನಿಮ್ಗೆ 60-70 ದಶಕದಲ್ಲಿ ಮತ್ತೆ ಈ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಮೊದಲನೇದು ರಾಜ್ಕುಮಾರ್ ಸಿನಿಮಾ ಇರಬೇಕು ಅನ್ನೋದು ಒಂದು ಅಲಿಖಿತ ಇದು. ನಿಮ್ಮಂತ ಪರೋಪಕಾರಿ ಕೋಟಿಗೊಬ್ರು ಸಿಕ್ಕಲ್ಲ. ನಿಮ್ಮ ಈ ಋಣನ ಆದಷ್ಟು ಬೇಗ ತೀರ್ಸ್ತೀನಿ ಸ್ವಾಮಿ. ಅನ್ನೋರು ದ್ವಿಪಾತ್ರದಲ್ಲಿ ಮಿಂಚೋದ್ರಲ್ಲಿ ಎತ್ತಿದ ಕೈ ಅನ್ಬೋದು. ಏನಂದ್ರೆ ಅವಾಗೆಲ್ಲ ಹೇಗ್ ಮಾಡ್ಬಿಡ್ತಿದ್ರು, ಅಯ್ಯೋ ಇಬ್ರು ಇವರೇ ಇದಾರಲ್ಲ ಅನ್ನುವಂತ ಒಂದು ಎಲ್ರಿಗೂ ಏನಪ್ಪಾ ಇದು ಅನ್ನೋ ತರ ರೋಚಕತೆಯನ್ನ ಸೃಷ್ಟಿ ಮಾಡ್ತಿದ್ದು. ಅದರಲ್ಲಿ ಆ ಆಕ್ಟಿಂಗ್ ಅನ್ನ, ಎರಡೂ ಶೇಡ್ ಅನ್ನ ಆ ಪಾತ್ರದಿಂದ ಹೊರಗೆ ಬಂದು ಈ ಪಾತ್ರ ಮಾಡ್ತಿದ್ದಿದ್ದಲ್ಲ ಸರ್, ಅದೊಂಥರ ಅಚ್ಚರಿನೇ ಸರಿ ಬಿಡಿ. ಇವಾಗ ಇಷ್ಟು ಟೆಕ್ನಾಲಜಿ ಇದ್ರೂ ಕೂಡ ಏನೋ ಎಡವಟ್ಟುಗಳಾಗುತ್ತೆ, ಆದ್ರೆ ಆಗ ಅನ್ನೋರು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರು. ಮತ್ತೆ ಅದೆಲ್ಲ ಮಾಸ್ ಅಲ್ಲಿ ಅದೇ ರೀತಿಯ ಒಂದು ಮೂವಿಯಲ್ಲಿ ದ್ವಿಪಾತ್ರ ಅಭಿನಯಿಸಿದ ಪರೋಪಕಾರಿ ಚಿತ್ರ ಸರ್. ಇದ್ರ ಬಗ್ಗೆ ಅನ್ನೋರು ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡಿದ್ರು, ಆ ರೀತಿ ಏನಾದ್ರು ನಿಮ್ ಜೊತೆ ಹಂಚ್ಕೊಂಡಿದ್ರು? ಇದರಲ್ಲಿ ಈ ಸಿನಿಮಾ ಮೇಲೆ ಒಂದು ದೊಡ್ಡ ಚರ್ಚೆ ಇದೆ. ಇದನ್ನ ದ್ವಿಪಾತ್ರ ಅಂತ ಕರಿಬೇಕೋ ಬೇಡವೋ ಅಂತ. ಯಾಕೆ ಅಂದ್ರೆ ಎರಡನೇ ಪಾತ್ರ ಬರೋದು ಕೇವಲ 30 ಸೆಕೆಂಡ್ ಮಾತ್ರ, 1 ನಿಮಿಷ ಕೂಡ ಅಲ್ಲ. 30 ಸೆಕೆಂಡ್ ಮಾತ್ರ ಬರುವ ಪಾತ್ರ, ಅದು ತೆರೆ ಮೇಲೆ ಬಂದು ಹೋಗುವ ಪಾತ್ರ. ಆದ್ದರಿಂದ ದ್ವಿಪಾತ್ರ ಅಂತ ಕರಿಬಾರದು ಅಂತ ಒಂದು ವಾದ ಇದೆ. ಆಮೇಲೆ ಇಲ್ಲ ಕರಿಬಹುದು ಅಂತಲ್ಲ, ಕ್ಯಾರೆಕ್ಟರ್ ಬೇರೆ ಆಗ್ಬಿಡುತ್ತೆ. ಬಟ್ ನಿಮ್ಗೆ ಆ 30 ಸೆಕೆಂಡ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ. 30 ಸೆಕೆಂಡ್ ಅನ್ಸಲ್ಲ, ಅದು ನೆನಪಿರೋ ಹಂಗಿದೆ. 30 ಸೆಕೆಂಡ್ ಬಂದು ಹೋಗುವಂತಹ ಪಾತ್ರ ಇದು. ಒಂದ್ ಗಂಟೆಗೆ ಹೆಂಡ ಒಂದ್ ಚೂರು ಉಪ್ಗಂಡ, ಈ ಎರಡರ ರುಚಿ ಕಂಡ ಈ ಪುಟಿದೆ ಗಂಡ. ಇದು ನಿಮಗೆ ಮನೆ ಬಿಟ್ಟು ಹೋಗಿ 25,000 ಸಂಪಾದನೆ ಮಾಡ್ತೀನಿ ಅಂತ ಹೇಳಿ ಅವನ 25,000 ಸಂಪಾದನೆ ಮಾಡಿದ್ದನ್ನು ಕೊನೆಗೊಬ್ಬ ಕ್ಯಾನ್ಸರ್ ಪೇಷಂಟ್ಗೆ ದಾನ ಮಾಡುವ ಪರೋಪಕಾರದ ಸಿನಿಮಾ ಅದು. ಇಡೀ ಜೀವಮಾನ ಪೂರ ದುಡಿದ್ರು ಸಂಪಾದನೆ ಮಾಡೋಕ್ ಸಾಧ್ಯ ಇಲ್ಲ ಅಂತ ಹೇಳಿದಲ್ಲ, ನಿನ್ನ 25,000 ರೂಪಾಯಿ ನಾನ್ ಸಂಪಾದನೆ ಮಾಡ್ಕೊಂಡ್ ತೋರಿಸ್ತೀನಿ. ಈ ಮನೆ ಬಿಟ್ಟು ತಂದೆಗೆ ಚಾಲೆಂಜ್ ಹಾಕಿ ಹಣ ಸಂಪಾದನೆ ಮಾಡ್ತೀವಿ ಎನ್ನುವ ಸಿನಿಮಾ ಇದಾದ ಮೇಲೆ ತುಂಬ ಬಂತು, ಸಾಕಷ್ಟು. ಅದೊಂಥರ ಟ್ರೆಂಡ್ ಕ್ರಿಯೇಟ್ ಆಯ್ತು ಅದು. ಆಮೇಲೆ ಅರಸು ಸಿನಿಮಾವರೆಗೂ ಈ ಥರದ ಸಿನಿಮಾ ಒಂದು ಟ್ರೆಂಡ್ ಕ್ರಿಯೇಟ್ ಆಗ್ತಾ ಬಂತು. ಇದು ಒಂದು ವ್ಯಾಲ್ಯೂ ಹೇಳುವಂತಹ ಸಿನಿಮಾ. ನಾರ್ಮಲಿ ಭಗವತಿ ಪ್ರೊಡಕ್ಷನ್ನ ಸಿನಿಮಾಗಳಲ್ಲೆಲ್ಲ ಇದು ಕಾಣಿಸುತ್ತೆ. ಇದು S.S. ಪಾಲ್ ಅವರ ಭಗವತಿ ಪ್ರೊಡಕ್ಷನ್ನಿಂದ ಬಂದಂಥ ಸಿನಿಮಾ ಇದು. ಸಿಪಾಯಿ ರಾಮು ಮಾಡಿದ್ರು. ಸಿಪಾಯಿ ರಾಮು ನಿರ್ದೇಶಕ Y.R. ಸ್ವಾಮಿ ಅವರೇ ಈ ಚಿತ್ರವನ್ನು ಕೂಡ ನಿರ್ದೇಶನ ಮಾಡಿಸಿದ್ರು. ಉಗ್ರ ನರಸಿಂಹ ಮತ್ತು ಶ್ರೀನಿವಾಸ್ ಇವರಿಗೆ ಸಹ ನಿರ್ದೇಶಕರು. ಈ ಸಿನಿಮಾ ಬಗ್ಗೆ ಬಹಳ ಜನಪ್ರಿಯವಾದ ಹಾಡಿದೆ ಇದರಲ್ಲಿ. ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ. ಇದು ಚಾಮರಾಜಪೇಟೆಯ ಮಕ್ಕಳ ಕೂಟದಲ್ಲಿ ಶೂಟಿಂಗ್ ಅಂತ. ಆಗ ಮಕ್ಕಳ ಕೂಟ ಒಂದು ಬಹಳ ದೊಡ್ಡ ಇದು. R.N. ಜೈಗೋಪಾಲ್ ಅವರು ಬರೆದಂಥ ಹಾಡಿದು. ಇದೊಂದು ಬಹಳ ಒಂಥರ ನಿಮ್ಗೊಂದು ಮಕ್ಕಳಿಗೆ ಒಂದು ನೀತಿ ಕಥೆಯನ್ನು ಹೇಳುವ ಹಾಡು. ಮತ್ತು ಬಹಳ ಸ್ಕೂಲ್ಗಳಲ್ಲಿ ಹಾಡು ಬಳಕೆ ಆಗ್ತದೆ ಆ ಥರದ್ದಕ್ಕೆ. ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ. ಇದು ಆಮೇಲೆ ಒಂದು R.N. ಜೈಗೋಪಾಲ್ ಅವರು ಈ ಸಿನಿಮಾಗೆ ಬರೆದ ಇನ್ನೊಂದು ಬಹಳ ಪ್ರಸಿದ್ಧವಾದ ಹಾಡಿದೆ, ಜೋಕೆ ನಾನು ಬಳ್ಳಿಯ ಮಿಂಚು. ಉಪೇಂದ್ರ ಕುಮಾರ್ ಅವರು ಆಮೇಲೆ ಅವರೇ ಅದನ್ನು ನಾವು ಬಹಳ ಸಲ ಉಪೇಂದ್ರ ಕುಮಾರ್ನ ತಮಾಷೆ ಮಾಡ್ತಾರೆ. ಅವರ ದಾಖಲೆಯನ್ನು ಅವರೇ ಮುರಿದ್ರು ಅಂತ. ಅಂದರೆ ಜೋಕೆ ನಾನು ಬಳ್ಳಿಯ ಮಿಂಚು ಎಂಥ ಟ್ರೆಂಡ್ ಕ್ರಿಯೇಟ್ ಮಾಡಿತ್ತೋ
ಮತ್ತು ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನದಲ್ಲೇ 30 ವರ್ಷ ಆದ್ಮೇಲೆ ಒಳಗೆ ಸೇರಿದ್ದಾರೆ ಗುಂಡು ಅಂತ ಅವ್ರ ರೆಕಾರ್ಡನ್ನು ಅವರೇ ಬ್ರೇಕ್ ಮಾಡೋದು. ಅಂದರೆ 30 ವರ್ಷ ಆ ಥರದ ಹಾಡುಗಳನ್ನು ಅವರು ಸೃಷ್ಟಿ. ಜೋಕೆ 2-3 ಥರದಲ್ಲಿ ಭಾಳ ಇಂಟ್ರೆಸ್ಟಿಂಗ್. ಒಂದು, ಉಪೇಂದ್ರ ಕುಮಾರ್ ಸ್ವಲ್ಪ ಈ ಥರದ ಪಾಪ್ ಸಾಂಗ್ಗಳೆಲ್ಲ ಮಾಡಿದ್ದಾರೆ. ಅವ್ರು ಆ್ಯಕ್ಚುಲಿ ಸಿತಾರ್ ವಾದಕರು, ಸಿತಾರನ್ನು ನುಡಿಸುವಂಥವ್ರು. ಆ ಥರದ ಇದು ಅವ್ರಿಗೆ ಸಿಕ್ಕಿತ್ತು ಅವ್ರಿಗೆ. ಎರಡನೇದು ಜಯಗೋಪಾಲ್ ಸಾಹಿತ್ಯ. ನೀವು ಈ ಥರದ ಕ್ಯಾಬ್ರೆ ಹಾಡುಗಳು ಬಂದರೆ ನೀವು ಡಬಲ್ ಮೀನಿಂಗು ಎಲ್ಲ ಇರ್ತಕ್ಕಂಥದ್ದು. ಆದರೆ ಇದರಲ್ಲಿ ಡಬಲ್ ಮೀನಿಂಗ್ ಇಲ್ಲ. ಇದರಲ್ಲಿರುವ ಹೆಣ್ಣು ಇದ್ದಾಳಲ್ಲ ಅವ್ರು ಪವರ್ಫುಲ್ ಅವಳು. ಅದು ಇದರ ಸಾಹಿತ್ಯ ತುಂಬ ಚೆನ್ನಾಗಿದೆ. ಸೊ ನಾವು ದೂರದಿಂದ ಬಂದಾಗ ಅದರ ಸಾಹಿತ್ಯ ಕೂಡ ಚೆನ್ನಾಗಿದೆ. ಅಂದರೆ ನಿಮಗೆ ಕ್ಯಾಬ್ರೆ ಹಾಡು ಕೂಡ ಇಷ್ಟು ಚೆನ್ನಾಗಿ ಬರೀಬಹುದು, ಡಬಲ್ ಮೀನಿಂಗ್ ಇಲ್ಲದೆ ಮತ್ತು ಹೆಣ್ಣನ್ನು ಬಹಳ ಪವರ್ಫುಲ್ ಅಂತ ಹೇಳಿ ಬರೀಬಹುದು ಅನ್ನೋದು ಇದರಲ್ಲೇ. ಮತ್ತು ಎಲ್ಲರೀಶ್ವರಿ ಆ ಕಾಲದಲ್ಲಿ ಕ್ಯಾಬ್ರೆ ಹಾಡು ಅಂದರೆ ಎಲ್ಲರೀಶ್ವರಿ ಹಾಡಿರುವ ದೋ ಬೆಸ್ಟ್ ಸಾಂಗ್ಗಳಲ್ಲಿ ಇದು ಖಂಡಿತ ಒಂದು ಅಂತ ಇದನ್ನು ಹೇಳ್ಬೋದು. ಇದರಲ್ಲಿ ರಾಜ್ಕುಮಾರ್ ಮತ್ತು ಜಯಂತಿ ಪೇರಾದಂಥ ಸಿನಿಮಾ. ಇದರಲ್ಲಿ ಡ್ಯೂಯೆಟ್ ಕಣ್ಣು ರೆಪ್ಪೆ ಒಂದೊಂದು ಮರೆಯುವುದೇ, ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಹಾಡಿದಂಥದ್ದು. ಅದೊಂದು ಭಾಳ ಫೇಮಸ್ ಹಾಡಂಥದ್ದು. ಹಿಂದಿಯ ಒಂದು ಹಾಡನ್ನು ಕನ್ನಡಕ್ಕೆ ತಂದಿದ್ದು ಹೋದರೆ ಹೋಗು ನನಗೇನು ಅಂತ. ಹಿಂದಿನಲ್ಲಿ ಒಂದು ಈ ಥರದ ಹಾಡಿದೆ. ಸೊ ಇದು ಹೋದರೆ ಹೋಗು ನನಗೇನು ಅಂತೇಳಿ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಹಾಡಿದಂಥದ್ದು. ಪರೋಪಕಾರಿ ಹಾಡುಗಳೆಲ್ಲ ಭಾಳ ಜನ. ಹೋದರೆ ಹೋಗು ನನಗೇನು ಈ ಕೋಪದೆ ತಾಪದೆ ಫಲವೇನು. ಉಪೇಂದ್ರ ಕುಮಾರ್ ಅವರು ಆಗ್ತಾನೆ ಅವ್ರಿಗೊಂಥರ ಟ್ರೆಂಡ್ ಸೆಟ್ಟಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಅವರು. ಅಂದರೆ ಒಂಥರ ಬೇರೆ ಥರದ ಹಾಡುಗಳನ್ನು ಕ್ರಿಯೇಟ್ ಮಾಡ್ತಾರೆ. ಮತ್ತು ಅದೊಂಥರ ಕನ್ನಡದ ಅದೃಷ್ಟ ಅಂತ ಹೇಳ್ಬೋದು. ನಿಮಗೆ ಟಿ ಜಿ ಲಿಂಗಪ್ಪ, ವಿಜಯ ಭಾಸ್ಕರ್, ರಂಗರಾಯರು, ಉಪೇಂದ್ರ ಕುಮಾರ್ ಎಲ್ಲ ರಾಜನ್ ನಾಗೇಂದ್ರ, ಒಬ್ರಿಗಿಂತ ಒಬ್ರು ದೊಡ್ಡ ಮ್ಯೂಸಿಕ್ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ. ಹಾಗಾಗಿ ಎಲ್ಲರಿಗೂ ಒಂದು ಚಾಲೆಂಜ್ ಇತ್ತು. ಸೊ ನಾನು ಇವ್ರಿಗಿಂತ ಬೇರೆ ಅಂತ ತೋರಿಸಿ ಉಪೇಂದ್ರ ಕುಮಾರ್ ಹಾಗೆ ತೋರಿಸಿದಂಥ ಸಿನಿಮಾ ಇದು ಅಂತ ಹೇಳ್ಬೋದು. ಕಂಠೀರವ ಸ್ಟುಡಿಯೋದಲ್ಲಿ ಇದು ಆಲ್ಮೋಸ್ಟ್ ಬಿಡಿ ಸಿನಿಮಾ ಆಯಿತು. ಆ ಕಾಲದ ಸಂಜಯ್ ಮತ್ತು ನಟರಾಜ್ ಚಿತ್ರಮಂದಿರದಲ್ಲಿ ಮೊದಲು ಪ್ರದರ್ಶನ ಕೊಂಡಂತಹ ಸಿನಿಮಾ. ಸಂಜಯ್ ಥಿಯೇಟ್ರೇ ಇಲ್ಲ ಬಿಡಿ ಈಗ, ನಟರಾಜ್ ಇಲ್ಲ. ಅವೆಲ್ಲ ಒಂಥರ ಲ್ಯಾಂಡ್ ಮಾರ್ಕ್ ಒಂದು ಕಾಲದಲ್ಲಿ. ಈ ಕುವೆಂಪು ರಂಗಮಂದಿರ ಆಗಿದೆ ಸಂಜಯ್ ಥಿಯೇಟ್ರ್ ಜಾಗದಲ್ಲಿ. ಸೊ ಆ ಸಂಜಯ್ ಥಿಯೇಟ್ರಲ್ಲಿ ಪರೋಪಕಾರಿ ಮೊದಲು. ಆಮೇಲೆ ಅವಾಗೆಲ್ಲ ನಿಮ್ಗೆ 60-70 ದಶಕದಲ್ಲಿ ಆಗ್ತಾನೆ ಎಲ್ಲ ಊರುಗಳಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಶುರುವಾಗೋದು. ಮತ್ತು ಈ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳಲ್ಲಿ ಮೊದಲನೇದು ರಾಜ್ಕುಮಾರ್ ಸಿನಿಮಾ ಇರಬೇಕು ಅನ್ನೋದು ಒಂದು ಅಲಿಖಿತ ಇದು. ಆ ಥರದಲ್ಲಿ ಇದು ಶುರುವಾದಂಥ ಸಿನಿಮಾ ಇದು. ಉದಯಶಂಕರ್ ಸಂಭಾಷಣೆ. ನಿಮ್ಮಂಥ ಪರೋಪಕಾರಿ ಕೋಟಿಗೊಬ್ರು ಸಿಕ್ಕಲ್ಲ. ನಿಮ್ಮ ಈ ಋಣನ ಆದಷ್ಟು ಬೇಗ ತೀರ್ಸ್ತೀನಿ ಸ್ವಾಮಿ. ಪರೋಪಕಾರಿ ಬಹಳ ವಿಭಿನ್ನವಾದಂತಹ ಟೈಟಲೇ ಹೇಳೋ ರೀತಿ ಪರೋಪಕಾರಿ, ಇನ್ನೊಬ್ಬರಿಗೆ ಉಪಕಾರ ಮಾಡೋದು. ಇದರಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಸೀನ್ ಇದೆ. ರಾಜ್ಕುಮಾರ್ ಶರೀರ ಪಿ ಬಿ ಶ್ರೀನಿವಾಸನ್ನ ಶಾರೀರ ಅಂತ ಕರೆಯುವ ಈ ಸಿನಿಮಾದಲ್ಲಿ ರಾಜ್ಕುಮಾರ್ ರೈಲ್ ಹತ್ಕೊಂಡು ಬರ್ತಾರೆ. ಆ ರೈಲಲ್ಲಿ ಪಿ ಬಿ ಶ್ರೀನಿವಾಸ್ ಕೂತಿರ್ತಾರೆ. ರಾಜ್ಕುಮಾರ್ ಪಿ ಬಿ ಶ್ರೀನಿವಾಸೆಲ್ಲ ಮಾತಾಡಿಸ್ತಾರೆ. ಅಂಥದ್ದೊಂದು ಸೀನು ಇದರಲ್ಲಿದೆ. ಈಗ ಅದು ಯಾಕೆ ಆ ಥರ ತೆಗಿತಿದ್ರು ಆ ಕಾಲದಲ್ಲಿ ಅಂತಂದರೆ, ಈಗ ನಿಮಗೆ ದೂರದರ್ಶನ್ ಶುರುವಾಗಿ ಎಷ್ಟೊಂದು ಚಾನಲ್ಗಳಿದೆ. ಹಾಡು ಬರೆಯೋರದ್ದು ಇಂಟ್ರ್ಯೂ ಬರುತ್ತೆ, ಹಾಡೋರದ್ದು ಇಂಟ್ರ್ಯೂ ಬರುತ್ತೆ, ಕ್ಯಾಮ್ರಾಮನ್ದು ಇಂಟ್ರ್ಯೂ ಬರುತ್ತೆ. ಆ ಕಾಲದಲ್ಲಿ ಏನೂ ಇರಲಿಲ್ಲ. ಹೀರೋ ಹೀರೋಯಿನ್ ಮಾತ್ರ ಕಾಣಿಸ್ತಾ ಇದ್ರು, ಉಳಿದವ್ರು ಯಾರು ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಏನು ಮಾಡೋರು, ಸುಮ್ಮನೆ ಒಂದು ಹಾಡಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬರೋರು, ಒಂದು ಹಾಡಲ್ಲಿ ಯಾರೋ ಸಿಂಗರ್ ಬರೋರು, ಫೈಟ್ ಮಾಸ್ಟರ್ ಬರೋರು. ಪಿ ವಿ ಶ್ರೀನಿವಾಸನ್ ಈ ಸಿನಿಮಾದಲ್ಲಿ ಹಂಗೆ ಕರ್ಕೊಂಡು ಬಂದಿದ್ದಾರೆ. ಪಿ ವಿ ಶ್ರೀನಿವಾಸ್ ಭಾಳ ನೆನಪು ಪಡ್ಕೊಳ್ಳೋರು, ನಾನಿದ್ದೀನಿ ಈ ಸಿನಿಮಾದಲ್ಲಿ ಅಂತ ಹೇಳಿ. ಸೊ ನಿಮಗೆ ಬಹಳ ವಿಭಿನ್ನವಾದಂಥ ಹಾಡುಗಳು, ಯಶಸ್ವಿಯಾದಂಥ ಸಿನಿಮಾ. ಇದ್ರ ಬಗ್ಗೆ ಒಂದು ಮಾತು ಹೇಳಿ ನಾವು ಮುಗಿಸ್ಬೋದು. KGF ಇನ್ನೂ 2 ಸಿನಿಮಾದಲ್ಲಿ, ನಾನು ನನ್ನ ಹೆಂಡ್ತಿನಲ್ಲಿ, ಕಳ್ಳ ಮಳ್ಳದಲ್ಲಿ ಕೂಡ ಜೋಕಿ ನಾನು ಬಳ್ಳಿಯ ಮಿಂಚು ರೀಮಿಕ್ಸ್ ಆಗಿದೆ.
KGF ಭಾಗ 1ರಲ್ಲಿ ರೀಮಿಕ್ಸ್ ಆಗಿ ಬಹಳ ದೊಡ್ಡ ಟ್ರೆಂಡ್ ಇದೆ. ಸೊ ನಿಮಗೆ ಒಂದು ಹಾಡನ್ನು ನೀವು ಬಳಸ್ಕೊಳ್ಳುವಾಗ ಪರ್ಮಿಷನ್ ತೊಗೊಳ್ತೀವಿ, ಯಾರು ಬರೆದಿದ್ದು ಅಂತ ಅಟ್ಲೀಸ್ಟ್. ನಾನು KGF ಟೈಟ್ಲ್ ಕಾರ್ಡ್ ನೋಡಿದಾಗಲೇ ಈಗಲೂ ಕೋಪ ಬರುತ್ತೆ. ಅಲ್ಲಿ ಉದಯ್ ಶಂಕರ್ ಬಾರ್ RNG ಗೋಪಾಲ್ ಅಂತ ಹಾಕಿದ್ದಾರೆ. ಯಾರನ್ನು ಕೇಳಿದ್ರು ಇದು ಯಾರು ಬರೆದಿರೋದು? ಈಗ ನಿಮಗೆ ಈ ಪರೋಪಕಾರಿ ಸಿನಿಮಾದಲ್ಲಿ ಇಬ್ಬರು ಹಾಡು ಬರೆದಿರುವ ಕಾರಣಕ್ಕೆ ಇಬ್ಬರ ಹೆಸರು ಇದೆ. ಸೊ ನೀವು ವಿಕಿಪೀಡಿಯಾ ತೆಗೆದು ನೋಡಿದ್ರು ಉದಯ್ ಶಂಕರ್ ಜಿ ಗೋಪಾಲ್, ಯಾರ ಹಾಡು ಯಾವುದು ಅಂತ ಗೊತ್ತಿಲ್ಲ. ಅದಕ್ಕೆ ನೀವು ತುಂಬ ಕಷ್ಟಪಡಬೇಕಾಗಿಲ್ಲ. ಆಕಾಶವಾಣಿನ ಕೇಳಿದ್ರು ಹೇಳೋರು ಯಾರ ಹಾಡು ಯಾವುದು ಅಂತ, ಯಾರು ಗ್ರಾಮ ಅಥವಾ ನಮ್ಮನ್ನು ಯಾರನ್ನಾರು ಕೇಳಿದ್ರು ಹೇಳೋರು. KGF ಅಷ್ಟು ದುಡ್ಡು ಖರ್ಚು ಮಾಡಿ ಸಿನಿಮಾ ತೆಗಿಯೋರಿಗೆ ಇಷ್ಟು ಸಣ್ಣ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕಾಗಲಿಲ್ವಾ? ಸೊ ನೀವು ಉದಯ್ ಶಂಕರ್ ಬಾರ್ ಜಯಗೋಪಾಲ್ ಅಂತ ಹಾಕ್ಬೇಕಾ ಅಲ್ವಾ? ಇದು RNG ಗೋಪಾಲೇ ಬರೋದು ಹಾಡು ಅಂತ KGFನವ್ರಿಗೆ ಹೇಳಕ್ಕೆ ಏನಾಗಲಿಲ್ಲ ಅದೇ ಯಾಕೆ ಇಬ್ಬರ ಹೆಸರನ್ನ ಅಲ್ವಾ? ಅದೊಂಥರ ವಿಷಾದಕರ ಸಂಗತಿ. ಸೂಪರ್ ಹಿಟ್ ಹಾಡನ್ನ ಕೊಟ್ಟಿರುವಂತವ್ರಿಗೆ ಕೊಟ್ಟಿರುವಂತ ನೀವು ಬಳಸ್ಕೊಂತಿದ್ರಿ ಅಂದ್ರೆ ಕೃತಜ್ಞತೆ ದೃಷ್ಟಿಯಿಂದ ಕೃತಜ್ಞತೆ ದೃಷ್ಟಿಯಿಂದ ಇವ್ರು ಬರ್ದಿರೋ ಹಾಡು ಅಂತ ಹೇಳೋದು ಕಷ್ಟವಾ? ಇಲ್ಲ ಅಷ್ಟು ಹೈ ಬಜೆಟ್ ಮೂವಿ ಅದೊಂದು ಕಷ್ಟ ಒಂದ್ ಸಣ್ಣದು ನೀವು ಯಾವ ಆಕಾಶವಾಣಿಯಲ್ಲಿ ಕೇಳಿದ್ರು ಹೇಳುತ್ತೆ ಈ ಹಾಡು ಬರ್ದಿದ್ದು ಯಾರು.